ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ಇವತ್ತು ನಾವು ಬೆಳಿಗ್ಗೆ ಎಲ್ಲಿ ಹೊಂಟೇವೆ ಅಂದ್ರಿ, ರಾಯರ ದರ್ಶನ ಪಡಿಲಿಕ್ಕೆ ಮಂತ್ರಾಲಯಕ್ಕೆ ಹೊಂಟೇವ್ರಿ. ಬರ್ರಿ ನೀವು ನಮ್ಮ ಜೊತೆ ಎಲ್ಲರೂ ಕೂಡಿ ರಾಯರ ದರ್ಶನ ಪಡೆಯೋಣ್ರಿ. ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರಿ 2 ದಾರಿ ಅವ. ಒಂದು ಗಂಗಾವತಿ ಸಿಂಧನೂರು ಮೇಲೆ ಹೋಗ್ಬೋದ್ರಿ, ಅದು ಸ್ಟೇಟ್ ಹೈವೇ. ಗಂಗಾವತಿ ಸಿಂಧನೂರು ಸ್ಟೇಟ್ ಹೈವೇ ಮೇಲೆ ಹೋಗುವಾಗ ಅದು 320 ಕಿಲೋಮೀಟರ್ ಐತ್ರಿ, 7 ತಾಸು ಹಿಡಿತದ. ಆಮೇಲೆ ಇನ್ನೊಂದು ರೋಡ್ ಐತಲ್ರಿ, ಅದು ಬಳ್ಳಾರಿ ಅದೋನಿ ಮೇಲೆ ಮಂತ್ರಾಲಯಕ್ಕೆ ಹೋಗ್ಬೋದ್ರಿ, ಅದು 335 ಕಿಲೋಮೀಟರ್ ಐತ್ರಿ, ಅದು 6 ತಾಸು ಹಿಡಿತದ. ಇಲ್ಲಿ ಬಳ್ಳಾರಿ ಅದೋನಿ ರೋಡ್ ಏನೈತ್ರಿ, ಭಾಳ ಚಂದ ಅದ, ದೊಡ್ಡದದ, ಮಸ್ತ್ ಆರಾಮಾಗಿ ಹೋಗ್ಬೋದ್ರಿ ನಾವು. ಹಿಂಗಾಗಿ ನಾವು 1 ಡೇನಾಗ ಹೋಗಿ ಬರ್ಬೇಕಂತೇಳಿ ಈ ರೋಟನ್ನು ತಗೊಂಡಿವ್ರಿ ನಾವು ಹೋಗ್ಲಿಕ್ಕೆ. ಭಾಳ ಜನ ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ ಆಸೆ ಇರ್ತೈತ್ರಿ, ಆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರಂಗಿಲ್ಲ. ಹಂಗೆ ನಮಗೂ ರೀ, ನಾವು 7 ವರ್ಷದ ಮೇಲೆ ಹೊಂಟೇವಿ. 7 ವರ್ಷಕ್ಕಿಂತ ಮುಂಚೆ ನಮ್ಮ ಮಗಂದು ಜವಳ ಮಾಡಿಸ್ಲಿಕ್ಕೆ ಅಲ್ಲಿ ಹೋಗಿದ್ದೀವಿ ರೀ. ಅದಾದ್ಮೇಲಿಂದ ಒಟ್ಟು ಹೋಗಿದ್ದೇ ಇಲ್ಲ. ಭಾಳ ಇಚ್ಛೆ ಆಯಿತು ಹೋಗ್ಬೇಕಂತೇಳಿ, ಆದರೆ ಎಂದಕ್ಕೂ ಹೋಗಲಿಕ್ಕೆ ಆಗಲೇ ಇಲ್ಲ. ಹಿಂಗಾಗಿ ಈ ಸರ್ತಿ ನಾವು ಹೋಗ್ತಾ ಇದ್ದೇವೆ. ಭಾಳಷ್ಟು ಜನರಿಗೆ ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋ ಆಸೆ ಇರ್ತದ, ಆದ್ರೆ ಹೋಗ್ಲಿಕ್ಕೆ ಆಗಿರಂಗಿಲ್ರಿ. ಅಂಥವ್ರಿಗೆ ನಾವು ಮಂತ್ರಾಲಯ ಹೆಂಗೈತೆ ಅಂತೇಳಿ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡೀವ್ರಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ಏನೇನು ಗೊತ್ತದ ಮಾಹಿತಿ ಅವನ್ನೆಲ್ಲ ಹೇಳ್ತೇವ್ರಿ. ಮಂತ್ರಾಲಯ ದೇವಸ್ಥಾನ ರೀ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲೈತಿ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದೊಳಗೆ ಬರ್ತದ ರೀ. ಅದಲ್ದ ಈ ದೇವಸ್ಥಾನ ತುಂಗಭದ್ರಾ ನದಿ ದಡದಲ್ಲಿ ಐತ್ರಿ. ಈ ದೇವಸ್ಥಾನಕ್ಕೆ ನಾವು ರೀ ಕಾರ್ನ್ಯಾಗೂ ಹೋಗ್ಬೋದು, ಬಸ್ಸು ಹೋಗ್ಬೋದು, ಟ್ರೈನ್ಲೇನು ನಾವು ಹೋಗ್ಬೋದ್ರಿ. ದೇವಸ್ಥಾನದ ಟೈಮಿಂಗ್ ರೀ, ಮಾರ್ನಿಂಗ್ 6 ಗಂಟೆಗೆ ಓಪನ್ ಆಗ್ತದ, 2 ಗಂಟೆಗೆ ಕ್ಲೋಸ್ ಮಾಡ್ತಾರ್ರಿ. ಮತ್ತು ಮಧ್ಯಾಹ್ನ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಕ್ಲೋಸ್ ಮಾಡಿಬಿಡ್ತಾರೆ. ಸಾಯಂಕಾಲ 7 ಗಂಟೆಗೆ ಇಲ್ಲಿ ರಥೋತ್ಸವ ಮಾಡ್ತಾರ್ರಿ. ಇಲ್ಲಿ 5 ಥರದ ರಥೋತ್ಸವನ ಮಾಡ್ತಾರ್ರಿ. ಅವು ನೋಡ್ಲಿಕ್ಕೆ ಬಹಳ ಚಂದ ಅನಿಸ್ತದೆ. ಎಷ್ಟು ಚಂದ ಹೊರಾಂಗಣ ಐತೆ ನೋಡ್ರಿ ಇದೆಲ್ಲ. ಇದು ವರಾಂಡ ಎಷ್ಟು ಕ್ಲೀನ್ ಅದ ದೇವಸ್ಥಾನ ಅಂದ್ರೆ, ಇಲ್ಲಿ ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ನಾವು ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಇಲ್ಲಿ ಎಷ್ಟೊಂದು ಮೂರ್ತಿಗಳ ಕೆತ್ತನೆ ಮಾಡ್ಯಾರ್ರಿ. ಅದರೊಳಗೆ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ನಾವು ನೋಡ್ಬೋದು. ಒಂದು ಕಡೆ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳೇ ಅದಾವ್ರಿ, ಇನ್ನೊಂದು ಕಡೆ ವಿಷ್ಣು ಅವತಾರಗಳನ್ನು ನಾವು ಇಲ್ಲಿ ನೋಡ್ಬೋದು. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ರೀ ಮಂಚಾಲಮ್ಮ ದೇವರ ದರ್ಶನ ಮಾಡ್ಬೇಕ್ರಿ, ನಂತರ ರಾಯರ ದರ್ಶನ ಮಾಡ್ಬೇಕ್ರಿ. ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಈಗ ನಾವು ರಾಯರ ದರ್ಶನ ಮಾಡಲಿಕ್ಕೆ ಹೋಗೋಣ್ರಿ. ಗರ್ಭಗುಡಿ ಒಳಗೆ ಕ್ಯಾಮ್ರಾ ಅಲಾವ್ ಇರ್ಲಿಲ್ರಿ, ಹಿಂಗಾಗಿ ನಾವು ಅಲ್ಲೇನು ಕ್ಯಾಮ್ರಾ ಏನು ಒಯ್ದಿರ್ಲಿಲ್ಲ. ಅದ್ರ ದೇವಸ್ಥಾನದ ಹೊರಾಂಗಣದೊಳಗೆ ನಾವು ವಿಡಿಯೋ ಮಾಡೀವ್ರಿ, ಅದನ್ನ ನೋಡ್ರಿ. ದೇವ್ರ ದರ್ಶನ ನಮಗೆ ಒಂದು 5 ನಿಮಿಷನೊಳಗೆ ಆಗ್ಬಿಡ್ತ್ರಿ, ಯಾಕಂದ್ರೆ ಅವತ್ತು ಭಾಳ ರಶ್ ಇರಲಿಲ್ಲ. ಹಂಗಾಗಿ ದೇವ್ರ ದರ್ಶನ ಆಯ್ತು ರೀ ಜಲ್ದಿ, ಭಾಳ ಚಂದ ಆಯ್ತು. ಇದು ದೇವ್ರ ದರ್ಶನ ಆದಮೇಲೆ ನಾವು ಪ್ರದಕ್ಷಿಣೆ ಹಾಕುವಾಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಯಾದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವ್ರದ್ದು ದರ್ಶನ ಆಯ್ತು ರೀ ನಮಗೆ.
ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರ ಆ ದೇವಸ್ಥಾನದ ಇತಿಹಾಸ ಮತ್ತು ಪುರಾಣವನ್ನು ತಿಳ್ಕೊಂಡಿರ್ಬೇಕ್ರಿ. ತಿಳ್ಕೊಂಡ್ಮೇಲೆ ಆ ದೇವ್ರದ ದರ್ಶನ ಇನ್ನೂ ಅದ್ಭುತವಾಗಿ ಆಗ್ತದೆ ರೀ. ಹಿಂಗಾಗಿ ಈ ಮಂತ್ರಾಲಯ ದೇವಸ್ಥಾನದ ಪುರಾಣ ಮತ್ತು ಇತಿಹಾಸ ಏನಂದ್ರಿ, ಗುರು ರಾಘವೇಂದ್ರ ಸ್ವಾಮಿಗಳು ಸೃಷ್ಟಿಕರ್ತನಾದ ಬ್ರಹ್ಮದೇವನ ದೇವಗಣಗಳಲ್ಲಿ ಒಬ್ರಂತ ಹೇಳಿ ಪರಿಗಣಿಸಲಾಗ್ತದ. ಇವರು ಮೊದಲನೇ ಅವತಾರದೊಳಗ ಪ್ರಹ್ಲಾದ ರಾಜರಾಗಿ ಜನ್ಮ ತಾಳ್ತಾರ. ಎರಡನೇ ಅವತಾರದೊಳಗ ವ್ಯಾಸರಾಯರಾಗಿ ಜನ್ಮ ತಾಳ್ತಾರ್ರಿ. ಮೂರನೇ ಅವತಾರದೊಳಗ ಗುರು ರಾಘವೇಂದ್ರ ಸ್ವಾಮಿಯಾಗಿ ಜನ್ಮ ತಾಳ್ತಾರ ಎಂಬ ನಂಬಿಕೆ ಐತ್ರಿ. ದೇವಸ್ಥಾನದ ಹೊರಗಡೆ ಬಂದ ತಕ್ಷಣ ಬಲಗಡೆ ಪರಿಮಳ ಪ್ರಸಾದ ಕೌಂಟರ್ ಐತ್ರಿ. ಅಲ್ಲೇ ಹೋಗಿ ನಾವು ಪ್ರಸಾದನ ತಗೊಳ್ಳಿಕತ್ತೇವ್ ನೋಡ್ರಿ. ಇಲ್ಲಿ ಒಬ್ರಿಗೆ 2 ಪ್ರಸಾದ ಅಷ್ಟ ಕೊಡ್ತಾರ್ರಿ. ಹಿಂಗಾಗಿ ನಾವು ಬಹಳಷ್ಟು ಜನ ನಮಗೆ ಹೇಳಿದ್ದೇವ್ರಿ ಪ್ರಸಾದ ತಗೊಂಡ್ ಬರ್ಲಿಕ್ಕೆ. ನಾವೇನ್ ಮಾಡಿದ್ವಿ, ನಾವು ಇಬ್ರು ಗಂಡ ಹೆಂಡತಿ ಮತ್ತು ನಮ್ಮ 3 ಮಕ್ಕಳು ಲೈನ್ ಒಳಗೆ ನಿಂತು ಎಲ್ಲರೂ ಕೂಡಿ ಒಬ್ಬೊಬ್ರಿಗೆ 2 ಪ್ರಸಾದ ತಗೊಂಡು ಬಂದ್ವಿ. ಒಂದು ಪ್ರಸಾದಕ್ಕೆ 30 ರೂಪಾಯಿ ರೀ. ಪ್ರಸಾದ ತಗೊಂಡ್ಮೇಲ್ರಿ ನಾವು ಭೋಜನಕ್ಕೆ ಹೋದ್ವಿ ರೀ. ಇಲ್ಲಿ ಊಟದ ವ್ಯವಸ್ಥೆ ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆವರೆಗೂ ಇರ್ತದೆ ರೀ. ಮತ್ತು ರಾತ್ರಿ 7:30ರಿಂದ 9 ಗಂಟೆವರೆಗೂ ಇರ್ತದೆ. ಪ್ರಸಾದ ಬಹಳ ರುಚಿ ಇರ್ತದೆ ರೀ. ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ಕೊಡ್ತಾರೆ. ಪ್ರಸಾದ ತಗೊಂಡವ್ರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ರಿ, ಅದು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟ ತಿನ್ರಿ. ಇಲ್ಲಿ ಭಾಳಷ್ಟು ಶಾಪ್ ಅದಾವ್ರಿ. ನಾವು ಇಲ್ಲಿ ಶಾಪಿಂಗು ಮಾಡ್ಬೋದ್ರಿ. ದೇವ್ರ ಮೂರ್ತಿಗಳನ್ನಾಗಲಿ ಅಥವಾ ಫೋಟೋ ಫ್ರೇಮ್ಗಳನ್ನು ನಾವು ಇಲ್ಲಿ ತಗೋಬೋದ್ರಿ.
ಮಂತ್ರಾಲಯದೊಳಗೆ ಈ ರಾಯರ ದರ್ಶನ ಆದಮೇಲೆ ಅಲ್ಲಿ ಸುತ್ತಮುತ್ತಲು ಕೆಲವೊಂದು ದೇವಸ್ಥಾನಗಳದಾವ್ರಿ. ಅವು ಯಾವ ಅಂದ್ರೆ ವೆಂಕಟೇಶ್ವರ ದೇವಸ್ಥಾನ, ಶ್ರೀ ಅಭಯ ಆಂಜನೇಯ ದೇವಸ್ಥಾನ, ಬಿಚ್ಚಾಲೆ ಊರಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶ್ರಾಂತಿ ಪಡೆದಿರುವಂಥ ಜಾಗನೂ ಐತ್ರಿ. ಆಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ನಾವು ರಾಯರ ದರ್ಶನ ಆದಮೇಲೆ ಡೈರೆಕ್ಟಾಗಿ ಪಂಚಮುಖಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರ ದರ್ಶನ ಪಡೆದು 4 ಗಂಟೆಗೆ ಅಂದ್ರೆ ನಾವು ರಿಟರ್ನ್ ಮತ್ತು ಹುಬ್ಳಿಗೆ ರಿಟರ್ನ್ ಜರ್ನಿ ಮಾಡಿದ್ವಿ ರೀ.